ವಿವಿಸಿ ಬೀಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಸುಗ್ರೀವ ಆನೆ ದಾಳಿಗೆ ಕಾವಡಿಗ ರಾಜು ಗಂಭೀರ ಗಾಯ, ಆನೆ ಬಡಾರದಲ್ಲಿ ಆತಂಕದ ವಾತಾವರಣ. ಹಾಸನ ಜಿಲ್ಲಾ ಆಸ್ಪತ್ರೆಗೆ ಕಾವಡಿಗ ರವಾನೆ. ಬೊಲೆರೋ ವಾಹನಕ್ಕೆ ಸಿಮೆಂಟ್ ಟ್ಯಾಂಕರ್ ಡಿಕ್ಕಿ, ಮಂತ್ರಾಲಯ ಬಳಿ ಭೀಕರ ಅಪಘಾತ. 3 ವರ್ಷದ ಮಗು ಸೇರಿ 8 ಜನ ದುರ್ಮರಣ. ಕಾಂಗ್ರೆಸ್ನಲ್ಲಿ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನ್ಯಾಯ, ಬಿಜೆಪಿಯನ್ನ ಗೆಲ್ಲಿಸಿ ಎಂದವರಿಗೆ ಕ್ರಮವಿಲ್ಲ. ನನ್ನನ್ನ ಟಾರ್ಗೆಟ್ ಮಾಡ್ತೀರಾ? ಕಾಂಗ್ರೆಸ್ ವಿರುದ್ಧ ಅಬ್ದುಲ್ ಜಬ್ಬಾರ್ ಕಿಡಿ. ಗಾಡಿಯಲ್ಲಿ ಗುಂಡು ಹೊಡೆಯಬೇಡಿ, ಧೈರ್ಯವಿದ್ದರೆ ಹೆಸರನ್ನ ಹೇಳಿ ಆರೋಪವನ್ನ ಮಾಡಿ, ವಿರೋಧಿ ಬಣಕ್ಕೆ ಸಚಿವ ಜಮೀರ್ ಸವಾಲು. ಬೇಲೂರು ತಾಲೂಕಿನ ಬಿಕ್ಕುಡು ಗ್ರಾಮದ ಆನೆ ಬಡಾರದಲ್ಲಿ ಆನೆಯನ್ನ ಸೆರೆ ಹಿಡಿಯಲು ಬಂದಿದ್ದ ಸುಗ್ರೀವ ಆನೆ ಕಾವಡಿಗನ ಮೇಲೆ ದಾಳಿ ನಡೆಸಿದ ಘಟನೆ ಸಂಭವಿಸಿದೆ. ಈ ದಾಳಿಯಲ್ಲಿ ಕಾವಡಿಗ ರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಾಹಿತಿಯಂತೆ ಕಾವಡಿಗ ರಾಜು ಅವರು ಸುಗ್ರೀವ ಆನೆಯನ್ನ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾಗ ಆನೆ ಆಕಸ್ಮಿಕವಾಗಿ ಕೋಪಗೊಂಡು ತಿಳಿದಿದೆ. ದಾಳಿಯಿಂದ ರಾಜು ನೆಲಕ್ಕೆ ಬಿದ್ದಿದ್ದಾರೆ. ಸ್ಥಳದಲ್ಲೇ ಇತರ ಸಿಬ್ಬಂದಿ ತಕ್ಷಣವೇ ನೆರವಿಗೆ ಧಾವಿಸಿ ಅವರನ್ನ ರಕ್ಷಿಸಿದ್ದಾರೆ. ಗಾಯಗೊಂಡ ರಾಜು ಅವರನ್ನ ತಕ್ಷಣವೇ ಬೇಲೂರು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅಲ್ಲಿನ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಆನೆ ಬಡಾರದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆಯ ಸಿಬ್ಬಂದಿ ಆನೆಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಘಟನೆ ಆನೆಗಳೊಂದಿಗೆ ಕಾರ್ಯವನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ ಎಂಬುದು ಮತ್ತೊಮ್ಮೆ ನೆನಪಿಸಿದೆ. ಬೊಲೆರೋ ವಾಹನಕ್ಕೆ ಸಿಮೆಂಟ್ ಟ್ಯಾಂಕರ್ ಡಿಕ್ಕಿಯಾಗಿ 8 ಜನ ಭೀಕರವಾಗಿ ಸಾವನ್ನಪ್ಪಿರುವ ಘಟನೆ ಆಂಧ್ರದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ಬಳಿ ನಡೆದಿದೆ. ಹಾಸನ ಚಿಕ್ಕಮಗಳೂರು ಮೂಲದ ಕುಮಾರ್, ದೀಪಿಕಾ, ಸುನಿಲ್, ಯಶೋಧಮ್ಮ, ಪುಟ್ಟಮ್ಮ, ಬೆಳ್ಳಿ, ಲೋಲಾಕ್ಷಿ ಹಾಗೂ ಮೀನಾಕ್ಷಿ ಮೃತರು. ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ಈ ವೇಳೆ ಮಂತ್ರಾಲಯಕ್ಕೆ ಹೋಗುತ್ತಿದ್ದ ಬೊಲೆರೋ ವಾಹನಕ್ಕೆ ಬೇದರ್ನಿಂದ ತುಮಕೂರಿಗೆ ಹೋಗುತ್ತಿದ್ದ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಸ್ಥಳದಲ್ಲೇ 8 ಜನ ಸಾವನ್ನಪ್ಪಿದ್ದಾರೆ. ಇನ್ನುಳಿದ ಗಾಯಾಳುಗಳನ್ನ ಕರ್ನೂಲು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂತ್ರಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದಾರೆ. ಅವರ ಈ ಲೋಲಾಕ್ಷಿ ಅನ್ನೋರು ಮಕ್ಕಳು ಹೆಣ್ಮಕ್ಳಿಬ್ರು, ಪಟೇಲ ಅಂತೇಳಿ, ಆಮೇಲೆ ಪುಟ್ಟರಾಜ್ ಅವರು 12 ಗಂಟೆ 21 ಜನ. ಅಂದ್ರೆ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ, ಪಕ್ಕದ ಮನೆ. ಕುಮಾರ್ ಅವರೇ ಓನರು, ಅವನೇ ಮನೆ ಯಜಮಾನ. ಎಷ್ಟು 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಹೊರಟಿದ್ದಾರೆ ಇಲ್ಲಿಂದವ. ಅಲ್ಲಿಗೆ ಹೋಗೋದಿಲ್ಲ. ಎಷ್ಟೊತ್ತಾದ್ರೆ ಹೆಚ್ಚದ ಆಕ್ಸಿಡೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡ್ತೇವೆ ಗೋಪಾಲ. ಮೊಮ್ಮಕ್ಕಳು ಪಕ್ಷದಿಂದ ಅಮಾನತುಗೊಂಡಿರುವ ಬೆನ್ನಲ್ಲೇ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಮಾಜಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಈಗಾಗಲೇ ರಾಜೀನಾಮೆಯನ್ನ ನೀಡಿದ್ದೇನೆ, ಆಗಿರುವಾಗ ಅಮಾನತಿನ ಪ್ರಶ್ನೆಯೇ ಉದ್ಭವಿಸುತ್ತಿಲ್ಲ ಎಂದು ಅವರು ಗುಡುಗಿದ್ದಾರೆ. ತಮ್ಮ ಅಮಾನತು ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಜಬ್ಬಾರ್, ನಿಮ್ಮ ಮುಖಾಂತರವೇ ನನಗೆ ಈ ವಿಷಯ ತಿಳಿದಿದೆ. ಅಮಾನತು ಮಾಡಲು ನನ್ನ ವಿರುದ್ಧ ಯಾವ ಆಡಿಯೋ ಅಥವಾ ವಿಡಿಯೋ ದಾಖಲೆಗಳಿವೆ ಎಂಬುದನ್ನು ಪಕ್ಷ ಮೊದಲು ತೋರಿಸಲಿ. ನಾನು ಅಶಿಸ್ತು ತೋರಿದ್ದೇನೆ ಎನ್ನಲು ಯಾವ ಆಧಾರವಿದೆ ಎಂದು ಪ್ರಶ್ನಿಸಿದರು. ಪಕ್ಷದಲ್ಲಿ ನಡೆಯುತ್ತಿರುವ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ನೀತಿಯನ್ನ ಪ್ರಶ್ನಿಸಿದ ಅವರು ಕೆಲವು ಗಂಭೀರ ಆರೋಪಗಳನ್ನ ಮಾಡಿದರು. ಹಿಂದೆ ಸಾರ್ವಜನಿಕವಾಗಿ ಡಯಾಸ್ ಮೇಲೆ ನಿಂತು ಬಿಜೆಪಿಯನ್ನ ಗೆಲ್ಲಿಸಿ ಎಂದು ಹೇಳಿದವರ ವಿರುದ್ಧ ಪಕ್ಷ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ನನ್ನನ್ನು ಏಕೆ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಕಿಡಿಯನ್ನ ಕಾರಿದ್ದಾರೆ. ಪಕ್ಷಕ್ಕಾಗಿ 40 ವರ್ಷಗಳಿಂದ ದುಡಿದಿದ್ದೇನೆ. 3 ಬಾರಿ ಎಂಎಲ್ಸಿ ಆಗಿದ್ದೇನೆ. ನಾವೆಲ್ಲ ಹಳೆಯ ನಾಯಕರು ಮುಂಚೂಣಿಯಲ್ಲಿದ್ದೇವೆ. ಈಗ ಹೊಸ ಕುದುರೆಗಳು ಬಂದಿವೆ. ಈಗ ಅವರ ಕುದುರೆಗಳೇ ಮುಂದೆ ಇವೆ ಎಂದು ಮಾರ್ಮಿಕವಾಗಿ ನುಡಿದರು. ಶಿವಶಂಕರಪ್ಪ ಅವರ ನಿಧನದ ನಂತರ ಕ್ಷೇತ್ರದಲ್ಲಿ ಉಂಟಾದ ಟಿಕೆಟ್ ಹಂಚಿಕೆಯು ಗೊಂದಲದ ಬಗ್ಗೆ ಮಾತನಾಡುತ್ತಾ, ನಾವು ಅಲ್ಪಸಂಖ್ಯಾತರಿಗೆ ಅಥವಾ ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡಿ ಎಂದು ಒತ್ತಾಯಿಸಿದ್ದೇವೆ. ಯಾರು ಗೆಲ್ತಾರೋ ಅವರಿಗೆ ಅವಕಾಶವನ್ನ ನೀಡಬೇಕಿತ್ತು. ಆದರೆ ಕ್ಷೇತ್ರದಲ್ಲಿ ಅಸಮಾಧಾನವಿದ್ದರೂ ಕೂಡ ಪಕ್ಷದ ನಿರ್ಧಾರಗಳು ಆಕಸ್ಮಿಕವಾಗಿ
ಉದ್ದೇಶಪೂರ್ವಕವಾಗಿ ನಡೆದವೋ ಅಥವಾ ಉದ್ದೇಶಪೂರ್ವಕವಾಗಿ ತಿಳಿಯುತ್ತಿಲ್ಲ ಎಂದರು. ಜಮೀರ್ ಅಹಮದ್ ಅವರ ಸಿಎಂ ಬದಲಾವಣೆ ಹೇಳಿಕೆ ಹಾಗೂ ಸಿದ್ದರಾಮಯ್ಯ ಡಿಕೆಶಿ ಬಣಕ್ಕೆ ಬಗ್ಗೆ ಕೇಳಿದ ಬಗ್ಗೆ ಪ್ರಶ್ನೆಗೆ ಇಲ್ಲಿ ಉತ್ತರವಿಲ್ಲ ಎಂದಿದ್ದಾರೆ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು, ಅದು ನೋಡಪ್ಪ ಹಿಂಗೆ ಮಾಡಿದಿರಲಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯ್ತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಹಿಂಗೆ ಮಾಡಿದಾರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸರ್ ಹಾಗೇನಂದ್ರೆ ಸರ್ ತಾವು ಇದು ಮಾಡುವಾಗ ಅಂದರೆ ತಾವು ಅಧ್ಯಕ್ಷರಾಗಿದ್ದೀರಿ ಸರ್ ಮೈನಾರಿಟಿ ಸೆಲ್ಗೆ ತಾವು ಅಧ್ಯಕ್ಷರಾಗಿದ್ದಾಗ ತಮ್ಮನ್ನ ಅಲ್ಲಿಂದ ಕೈ ಬಿಟ್ಟರು. ಅವಾಗ ತಾವು ಕೇಳ್ಬೋಯ್ತಲ್ಲ, ಯಾಕೆ ನನ್ನ ಕೈ ಬಿಟ್ಟರೆ ಅಥವಾ ನಾನು ರಾಜೀನಾಮೆ ಕೊಡಲ್ಲ ಅಂತ ತಾವು ಮಟ್ಟಿಡ್ಬೋಯ್ತು. ನಿಮ್ಮ ಟಿ ವಿಗಳಲ್ಲಿ ಎಲ್ಲರೂ ಬಂದು ನೀವು ಇಂಟ್ರಿ ತೊಗೊಂಡಿರೋರು ಬಂದಿರಪ್ಪ. ನಾನಂತೂ ಜೀವಮಾನದ ನಾನು 10 ಟಿ ವಿವರೆಗೆ ಮಾತಾಡಿದ್ರು ಹೇಳಿಲ್ಲ, ನನಗೆ ತೆಗ್ದಾರ ಅಂತ ಹೇಳಿ. ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ ಆ ಕಡೆ. ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ದು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿದ್ಯಮಾನಗಳು ಹಾಗೂ ತಮ್ಮ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳ ಕುರಿತು ಸಚಿವ ಜಮೀರ್ ಅಹಮದ್ ಖಾನ್ ಇಂದು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನೊಬ್ಬ ಪಕ್ಷದ ಸಣ್ಣ ಸೇವಕ, ಹಗಲು ರಾತ್ರಿ ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ ಎಂದು ತಮ್ಮ ಕಾರ್ಯವೈಖರಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ತಮ್ಮ ಕೇರಳ ಪ್ರವಾಸದ ಬಗ್ಗೆ ವ್ಯಕ್ತವಾಗಿದ್ದ ಟೀಕೆಗಳಿಗೆ ಉತ್ತರಿಸಿದ ಸಚಿವರು, ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡಲು ಅಥವಾ ಕಳ್ಳಾಟವನ್ನ ಆಡಲು ಹೋಗಿರಲಿಲ್ಲ. ಹೈಕಮಾಂಡ್ ಸೂಚನೆಯಂತೆ ಪಕ್ಷದ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ ಬಿಸಿಲು ಎನ್ನದೆ ಪ್ರಚಾರವನ್ನ ಮಾಡಿದ್ದೇನೆ. ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇ ಎಂಜಾಯ್ ಮಾಡಿದ್ದರೆ ಅದು ನನ್ನ ತಪ್ಪು, ಆದರೆ ನಾನು ಮಾಡಿದ್ದು ಪಕ್ಷದ ಸೇವೆ ಎಂದರು. ಪಕ್ಷದ ಹಿರಿಯ ನಾಯಕ ನಸೀರ್ ಅಹಮದ್ ಅವರ ಅಮಾನತು ವಿಚಾರವಾಗಿ ಮಾತನಾಡುತ್ತಾ, ನಸೀರ್ ಅಹಮದ್ ಅವರು ಪಕ್ಷದಲ್ಲಿ ಬಹಳ ಹಿರಿಯರು. ಅವರನ್ನ ವಜಾ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ನೋವು ಮತ್ತು ಬೇಸರವನ್ನ ತಂದಿದೆ. ಅವರನ್ನ ಸಮಾಧಾನ ಪಡಿಸಲು ನಾನು ಈಗಾಗಲೇ ಪ್ರಯತ್ನವನ್ನ ನಡೆಸಿದ್ದೇನೆ ಎಂದು ತಿಳಿಸಿದರು. ನಾನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಿದ್ದೇನೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡುತ್ತೇನೆ. ಯಾರಾದ್ರೂ ಕೂಡ ಆರೋಪವನ್ನ ಮಾಡುವುದಾದರೆ ಹೆಸರನ್ನ ಹೇಳಿ ಮಾಡಲಿ. ಮಲ್ಲಿಕಾರ್ಜುನ ಅಥವಾ ಇನ್ಯಾರೋ ತಪ್ಪು ಮಾಡಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಲಿ. ಹೆಸರು ಹೇಳದೆ ಗಾಳಿಯಲ್ಲಿ ಗುಂಡು ಹೊಡಿದರೆ ಏಕೆ ಎಂದು ಪ್ರಶ್ನಿಸಿದರು. ಸದ್ಯ ತಮಿಳುನಾಡು ಕೃಷ್ಣಗಿರಿ ಹಾಗೂ ಹೊಸೂರು ಭಾಗಗಳಲ್ಲಿ ಪ್ರಚಾರಕ್ಕೆ ಆಹ್ವಾನ ಬಂದಿದ್ದು, ಅಲ್ಲಿಗೂ ಕೂಡ ತೆರಳಲು ಸಿದ್ಧತೆಯನ್ನ ನಡೆಸುತ್ತಿದ್ದೇನೆ ಎಂದು ಸಚಿವರು ಈ ವೇಳೆ ತಿಳಿಸಿದ್ದಾರೆ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ, ಕರೆದು ನಾನು ಬರ್ತಾಯಿದ್ದೆ. ಏನು ಅವ್ರು ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗೆ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಎರಡು ನಾವು ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ, UDF ಸರ್ಕಾರನೂ ಕೇರಳದಲ್ಲಿ ಬರ್ತದೆ. ಸಮಾಧಾನ ಮಾಡಿದ್ದೀನಿ. ನನಗೆ ಹೇಳೋಷ್ಟು ಅವನು ದೊಡ್ಡವರು, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಇಂತೆಲ್ಲ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ ಬಂದಿದ್ದೀನಿ ನಾನು. ಪಾರ್ಟಿ ಒಳಗಡೆ ಈ ಥರದ ಆಕ್ಟಿವಿಟಿ ಸರ್, ಪರಸ್ಪರ ಬಹಿರಂಗವಾದ ಹೇಳಿಕೆಗಳನ್ನು ಕೊಡುವ ವಾತಾವರಣ ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ? ಕೆಲವರು ಅಂದರೆ ಹೆಸರು ಹೇಳ್ಬೇಕು ತಾನೆ. ಈಗ ನಾನು ಇಂಥವ್ರು ಅಂತ ನಾನು ಹೇಳ್ತೀನಿ, ನಾನು ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಇಂಥವ್ರು ಸುಖೇಶ್ ಹಿಂಗೆ ಮಾಡಿದ್ದಾರೆ, ಹಿಂಗೆ ಇವ್ರು ಮಾಡಿದ್ದಾರೆ, ಹಂಗೆ ಇವ್ರು ಮಲ್ಲಿಕಾರ್ಜುನ ಹಿಂಗೆ ಮಾಡಿದ್ದಾರೆ ಹೇಳ್ಬೇಕು ತಾನೆ. ಯಾರಂತ ಹೇಳಿದ್ದಾರೆ ಅವರು? ಯಾರಂತನೂ ಹೆಸರು ಹೇಳಿಲ್ಲ. ಹೆಸರು ಹೇಳಕ್ಕೆ ಹೇಳಿ, ಹೆಸರು ಯಾರ್ದು ಹೇಳಿಲ್ಲ ಅವರು. ಈಗ ಒಂದೇ ಸಲ ನಾನು ಹೇಳೋದು, 2 ದಾವಣಗೆರೆ ನಾವು ಗೆಲ್ತೀವಿ. 4ನೇ ತಾರೀಕು ರಿಸಲ್ಟ್ ಕಾಯಿರಿ. ಹೆಚ್ಚಿನ ಮತದಲ್ಲಿ ಲೀಡಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಲ್ಲೂ ಗೆಲ್ತೀವಿ. ಶಿಸ್ತು ಮುಖ್ಯ ಅಂತ ಡಿಕೆ ಶಿವಕುಮಾರ್ ಅವರು. ಹೌದು, ಅದೇ ಶಿಸ್ತನ್ನ ಪಾಲಿಸ್ತಾ ಇರೋದು ನಾವು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ವ್ಯಾಪ್ತಿಯ ಕಣ್ಣಗುಪ್ಪೆ ಗ್ರಾಮದಲ್ಲಿ ಕಳೆದ ಭಾನುವಾರ ರಾಜಶೆಟ್ಟಿ ಎಂಬುವರ ಮೇಲೆ ಕಾಡಾನೆ ದಾಳಿಯನ್ನು ನಡೆಸಿ ಬಲಿ ಪಡೆದ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಅರಣ್ಯ ಇಲಾಖೆ ಎಚ್ಚೆತ್ತಿದ್ದು, ದುಬಾರಿಯಿಂದ ಆಗಮಿಸಿದ 6 ಕುಮ್ಕಿ ಆನೆಗಳ ಸಹಾಯದಿಂದ ಕಾಡಾನೆಯನ್ನ ಹಿಡಿಯಲು ಮುಂದಾಗಿದ್ದಾರೆ.
ಕಣಗುಪ್ಪೆಯಲ್ಲಿ ಸಂಭವಿಸಿದ ಘಟನೆಯ ನಂತರ ಸ್ಥಳೀಯ ಮುಖಂಡರು, ಕಾಫಿ ಬೆಳೆಗಾರರು ಸೇರಿದಂತೆ ಅನೇಕರು ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಡಾನೆಗಳ ನಿರಂತರ ಉಪಟಳದಿಂದ ಜನರು ಭಯಭೀತರಾಗಿದ್ದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತೀವ್ರ ಉಪಟಳ ನೀಡುತ್ತಿದ್ದ ಪುಂಡಾನೆಯನ್ನ ಸೆರೆ ಹಿಡಿಯಲು ಅರೆಹಳ್ಳಿಯ ಕಿತ್ತಾವರ ಎಸ್ಟೇಟ್ನ ಬಿ ಬ್ಲಾಕ್ನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ಕಾಡಾನೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಆದರೆ ಸೆರೆ ಸಿಕ್ಕ ಕಾಡಾನೆಗೆ ಅರವಳಿಕೆ ನೀಡಿದ ನಂತರ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಹಗ್ಗಗಳನ್ನು ಕಟ್ಟಲಾಗಿತ್ತು. ಈ ಸಂದರ್ಭದಲ್ಲಿ ಕಾಡಾನೆಯು ಸುತ್ತುವರಿದ ಕುಮ್ಕಿ ಕಾಡಾನೆಗಳು ಕಾಡಾನೆಯನ್ನ ನಿಯಂತ್ರಣಕ್ಕೆ ತರಲು ತಯಾರಿಯನ್ನ ನಡೆಸಿದ್ದವು. ಈ ವೇಳೆ ಕಾಡಾನೆಗೆ ಕಟ್ಟಲಾಗಿದ್ದ ಹಗ್ಗ ತುಂಡಾಗಿ ತಪ್ಪಿಸಿಕೊಂಡು ಕಾಡಾನೆಯು ಯದ್ವಾತದ್ವಾ ಓಡಿದೆ. ಈ ವೇಳೆ ಕ್ಷಣಾರ್ಧದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪಾರಾಗಿದ್ದಾರೆ. ತಪ್ಪಿಸಿಕೊಂಡ ಕಾಡಾನೆಯನ್ನ ಪತ್ತೆ ಹಚ್ಚಲು ಇದೀಗ ಡ್ರೋನ್ ಮೊರೆ ಹೋಗಿದ್ದಾರೆ. ಸಾರ್ವಜನಿಕರು ಸಂಚರಿಸುವ ರಸ್ತೆ ಮಾರ್ಗದಲ್ಲಿ ಬೆಳೆದಿದ್ದ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಡಲಾಯಿತು. ತಾಲೂಕು ಕಸಬಾ ಹೋಬಳಿ ಮಾರಿನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಮಕ್ಕಳನ್ನ ಶಾಲಾ ಕಾಲೇಜಿಗೆ ಬಿಡಲು ಹಾಗೂ ರೈತಾಪಿ ವರ್ಗದವರು ತಮ್ಮ ಜಮೀನು ಹೊಲಗಳಿಗೆ ಗದ್ದೆಗಳಿಗೆ ಹೋಗಲು ರಸ್ತೆಯಲ್ಲಿ ಬೇಡವಾದ ಗಿಡ ಮುಳ್ಳಿನ ಮರಗಳು ಬೆಳೆದು ರಸ್ತೆಯಲ್ಲಿ ಓಡಾಡಲು ಸಮಸ್ಯೆ ಆಗುತ್ತಿತ್ತು. ಈ ಸಮಸ್ಯೆಯನ್ನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ತಾಲೂಕು ಬಿಜೆಪಿ ಮುಖಂಡ ಚಿದಾನಂದ ಸಿಆರ್ ಅವರ ಗಮನಕ್ಕೆ ತಂದ ಕಾರಣ ಸಚಿವರು ತಮ್ಮ ವೈಯಕ್ತಿಕ ಹಣದ ಖರ್ಚಿನಲ್ಲಿ ಜೆಸಿಬಿ ಮುಖಾಂತರ ಕಿಲೋಮೀಟರ್ ಗಟ್ಟಲೆ ರಸ್ತೆಯ ಬದಿಯಲ್ಲಿ ಬೇಡವಾದ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛವನ್ನ ಮಾಡಿಸಿದರಲ್ಲ ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಾರನಹಳ್ಳಿ ಗ್ರಾಮದಲ್ಲಿ ಒಂದು ಅಪೂರ್ವ ಪರವಾಗಿ ಒಂದು ಕೆಲಸವನ್ನ ಒಂದು ಗ್ರಾಮದಲ್ಲಿ ಸಾರ್ವಜನಿಕರ ರಸ್ತೆ ಒಂದು ಕ್ಲೀನಿಂಗ್ ಮಾಡುವಂತ ಒಂದು ಕಾಮಗಾರಿ ಕೆಲಸ ನಡೀತಿದೆ. ಇದು ಸುಮಾರು ದಿನಗಳಿಂದ ಒಂದು ಬೇಲಿ ಬೆಳೆದು ತುಂಬ ಒಂದು ಮುಳ್ಳಿನ ಗುಚ್ಚಿ ಬೆಳೆದು ತುಂಬ ಓಡಾಡೋಕ್ಕೆ ತೊಂದರೆ ಆಗ್ತಿತ್ತು. ಈ ಮಾರ್ಗವಾಗಿ ತುಂಬ ಜನರು ಓಡಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಅಕ್ಷರ ಸ್ಕೂಲ್ ಇದೆ ಹಾಗೂ ಮಂಜಪ್ಪ ಚೌಟ್ರಿ ಇದೆ, ಸಾಯಿಬಾಬಾ ದೇವಸ್ಥಾನ ಇದೆ ಹಾಗೂ ಸುಮಾರು ಜನರ ಒಂದು ಜಮೀನಿಗೆ ಹೋಗುವಂಥ ದಾರಿ ಇದಾಗಿರುತ್ತೆ. ಇದು ತುಂಬ ದಿನಗಳಿಂದ ಬೇಲಿ ಬೆಳೆದು ಇಲ್ಲಿ ಓಡಾಡೋಕ್ಕೆ ಭಯಭೀತಿಯಾಗಿ ಹೆಣ್ಮಕ್ಳು ಮಕ್ಕಳು ಓಡಾಡೋ ಒಂದು ಜಾಗ ಇದು. ಭಯಭೀತರಾಗಿ ಓಡಾಡ್ತಿದ್ರು. ಇವತ್ತು ಈ ಬೇಲಿ ಕೀಳುವ ಕೆಲಸವನ್ನು ಒಂದು ಸಮಾಜ ಸೇವಕರಾದಂಥ ಹಾಗೂ BJP ಮುಖಂಡರಾದಂಥ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಚಿದಾನಂದಣ್ಣವರು ಈ ಕೆಲಸವನ್ನು ಒಂದು ಮಾತು ನಾವೆಲ್ಲ ಹೋಗಿ ಗ್ರಾಮಸ್ಥರು ಮತ್ತು ಯುವಕರು ಹೋಗಿ ಒಂದು ಮಾತು ಹಿಂಗೆ ಕೇಳ್ದೋ, ಅಣ್ಣ ಈ ಥರ ಆಗಿದೆ ಸಮಸ್ಯೆ, ಸಾರ್ವಜನಿಕರು ಓಡಾಡುವಂಥ ರಸ್ತೆ ನಮಗೊಂದು ಅನುಕೂಲವಾಗುತ್ತೆ, ಇದೊಂದು ಕ್ಲೀನ್ ಮಾಡಿಕೊಡಿ ಅಂತ ಕೇಳ್ದು ಅವರ ಸ್ವಂತ ಖರ್ಚಿನಿಂದ ಇವತ್ತು ಈ ಕಾಮಗಾರಿಯನ್ನು ಅವರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಯರಾಮ್, ಅವಿನಾಶ್, ಆನಂದ್, ದೀಪು ಹಾಗೂ ಗ್ರಾಮಸ್ಥರಾದ ಸುರೇಶ್, ಸುನಿಲ್ ಹಾಜರಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಆಯೋಜಿಸಿದ್ದ ರಾಜ್ಯ ಮಟ್ಟದ ಟ್ಯಾಲೆಂಟ್ ಹಂಟ್ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡೆದಿದ್ದ ಹಾಸನದ ಪ್ರತಿಷ್ಠಿತ ಸ್ಟೂಡೆಂಟ್ PU ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ಹೇಮಂತ್ ಗೌಡ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಶಂಸಿಸಿ ಗೌರವವನ್ನ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಶ್ರೀ ಗುರು ಕಾಲಭೈರವೈಕ್ಯ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ನೀಡಲಾಯಿತು. ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನ ಗಳಿಸಿ ಪ್ರಧಾನಿಗಳ ಗೌರವಕ್ಕೆ ಪಾತ್ರರಾದ ಹೇಮಂತ್ ಗೌಡ ಡಿ ಅವರಿಗೆ ಸ್ಟೂಡೆಂಟ್ PU ಕಾಲೇಜಿನ ಅಧ್ಯಕ್ಷ ಮುರಳಿ ಮೋಹನ್, ಕಾರ್ಯದರ್ಶಿ ರೇಖಾ ಡಿ, ಪ್ರಾಂಶುಪಾಲೆ ಛಾಯಾದೇವಿ, ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದಿಸಿದರು. ಜಮೀನಿಗೆ ತೆರಳಲು ರಸ್ತೆ ಬೇಕು, ರಸ್ತೆ ಇಲ್ಲದೆ ಜಮೀನು ಪಾಳಾಗಿದೆ. ನಮ್ಮ ಮೇಲಿನ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಎಂದು ಗ್ರಾಮಸ್ಥ ಭರತ್ ಹೇಳಿದರು. ರೈತರು ತಮ್ಮ ಜಮೀನಿಗೆ ತೆರಳಲು ರಸ್ತೆ ಅಗತ್ಯವಿದೆ ಎಂದು ರಸ್ತೆ ನಿರ್ಮಾಣಕ್ಕೆ ಅವಕಾಶವನ್ನ ಕೋರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಇವರ ಆದೇಶದಂತೆ ಗ್ರಾಮ ಲೆಕ್ಕಾಧಿಕಾರಿ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿಯೇ ಸ್ಥಳವನ್ನ ಗುರುತು ಮಾಡಿ ಆ ಬಳಿಕ ಸ್ವಂತ ಖರ್ಚಿನಲ್ಲಿಯೇ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ರಸ್ತೆ ನಿರ್ಮಾಣದಿಂದ ಭುಗಿಲೆದ್ದಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ಎದುರಾಳಿ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿದೆ ಎಂದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಚಿಕ್ಕ ಸಾಲವರ ಗ್ರಾಮದ ಸರ್ವೆ ನಂಬರ್ 88ರಲ್ಲಿ ನಿರ್ಮಿಸಲಾದ ರಸ್ತೆ ಸಂಬಂಧ ಉದ್ಭವಿಸಿರುವ ಸಮಸ್ಯೆ ಕುರಿತು ಮಾತನಾಡಿದ ರಸ್ತೆಗೆ ತೆರಳುವ ಮಾರ್ಗದಲ್ಲಿ ರೇವತಿ ಹಾಗೂ ಹರೀಶ್ ಎಂಬುವವರ ಮನೆ ಇದೆ. ಹರೀಶ್ ಅವರ ಒಪ್ಪಿಗೆಯನ್ನ ಪಡೆದೇ ಜಮೀನು ಮಾಲೀಕರು ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಎಂದರು. ಯಶೋಧ ಮಾತನಾಡಿ, ರಸ್ತೆ ನಿರ್ಮಾಣಕ್ಕೆ ನನ್ನ ಜಮೀನನ್ನ ಕೂಡ ಬಿಟ್ಟುಕೊಟ್ಟಿದ್ದೇನೆ. ಇಲ್ಲಿಯವರೆಗೆ ರಸ್ತೆ ಇಲ್ಲದೆ ಇರುವುದರಿಂದ ಜಮೀನನ್ನ ಪಾಳು ಬಿಡಲಾಗಿದೆ. ನನ್ನ ಮೈದುನನ ಮನೆಯ ಮುಂದೆಯೇ ರಸ್ತೆ ನಿರ್ಮಾಣ ಮಾಡಲಾಗಿರುವುದರಿಂದ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ನಮಗೆ ಈ ರಸ್ತೆಯಲ್ಲಿ ತಿರುಗಾಡಲು ತೊಂದರೆಯನ್ನ ನೀಡುತ್ತಾ ಅವಾಚ್ಯ ಪದ ಬಳಕೆಯನ್ನ ಮಾಡುತ್ತಿದ್ದಾರೆ.
ರೈತ ದ್ಯಾವಪ್ಪ ಮಾತನಾಡಿ, ಈಗಿರುವ ರಸ್ತೆಯು ನೂರಾರು ವರ್ಷಗಳಿಂದ ಕಾಲುದಾರಿಯಾಗಿತ್ತು. ಜಮೀನು ಇರುವ ಸ್ಥಳದಿಂದ ಮುಖ್ಯ ರಸ್ತೆಗೆ ಸುಮಾರು 1 ಕಿಲೋಮೀಟರ್ ದೂರ ಇರುವುದರಿಂದ ಭತ್ತ ಹಾಗೂ ಇನ್ನಿತರ ಬೆಳೆಗಳನ್ನ ಬೆಳೆಯಲು ಕಷ್ಟವಾಗುತ್ತಿತ್ತು. ಜಮೀನು ಮಾಲೀಕರ ಒಪ್ಪಿಗೆಯ ಮೇರೆಗೆ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದೇವೆ. ಮತ್ತೆ ಇವರದ್ದೇನಾದ್ರೂ ತೊಂದರೆಯನ್ನ ನೀಡಿದರೆ ನಮ್ಮ ಜಮೀನುಗಳನ್ನ ಇವರಿಗೆ ಮಾರಲು ಸಿದ್ಧರಿರುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಮೇಶ್, ತಮ್ಮಣ್ಣ, ಪುಟ್ಟಮ್ಮ, ಉಪೇಂದ್ರ, ದ್ಯಾವಪ್ಪ, ತೀರ್ಥ, ಆರತಿ ಹಾಗೂ ಇತರರು ಹಾಜರಿದ್ದರು. ಇವಾಗ ತೆಗಿತೀನಿ, ನಾವು ಹೇಳ್ದಾಗ ತೆಗೀರಿ, ಹಂಗೆ ಹಿಂಗೆ ಅಂತೇಳಿ. ಈಗ ಜಮೀನು ದಾರಿ ಇಲ್ಲ ಅಂದಾಗ ಜಮೀನು ಹಾಳು ಬೀಳುತ್ತೆ. ಈಗ ನಮ್ಮ ಜಮೀನು ಹಾಳು ಬೀಳಿಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಜಮೀನು ಬೇಕು, ನಾವು ಸರವರಿ ಮಾಡ್ಕೊಂತ ಹೋಗ್ತಾ ಇರಬೇಕು. ಹಂಗಾಗಿ ನಮ್ಗೆ ರೋಡ್ ಬೇಕು. ಹಾಂ, ತಗೋನಾರಿಲ್ಲ. ಇದು ರೋಡ್ ಇಲ್ಲ ಅಂದಮೇಲೆ ಜಮೀನಿಗೆ ವ್ಯಾಲ್ಯೂನೇ ಇಲ್ಲ. ಜಮೀನಿಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ಏನು ಮಾಡ್ಕೊಳ್ಳುತ್ತೆ? ಇಲ್ಲಾಂದ್ರೆ ಅವರೇ ತಗೋನಾದ್ರೆ ತಗೊಂಡು. ಹಾಂ, ಸರಿ, ಅವರೇ ತಗೊಂಡು. ಈಗ ಬೌಂಡ್ರಿ ಅವ್ರು ರೋಡ್ ಬಿಡಾಕ್ಲ ಅಂತ ಹೇಳಲ್ಲ, ಅವಳೇ ತಗೊಂಡ್ಲಿ, ರೋಡ್ ಅವಳೇ ಮಾಡ್ಕೊಂಡ್ಲಿ, ಅವಳೇ ಜಮೀನು ಮಾಡ್ಕೊಂಡ್ಲಿ. ಅದಕ್ಕೂ ರೆಡಿ ಇದೀವಿ ನಾವು. ಕೊಟ್ಟು ತಗೊಂಡ್ಲಿ, ಅವಳೇ ಮಾಡ್ಕೊಂಡು ಹೋಗ್ಲಿ, ನಮಗೇನು ಬೇಜಾರಿಲ್ಲ. ನನ್ನ ಹೆಸರು ಭರತ್ ಅಂತ, ಚಿಕ್ಕಸಲವರ ಗ್ರಾಮ, ಬೇಲೂರು ತಾಲೂಕು, ಹಾಸನ ಡಿಸ್ಟಿಕ್ಕಿಂದ. ನಮಗೆ ಸುಮಾರು ಒಂದು 7 ರಿಂದ 10 ಜನಕ್ಕೆ ಇಲ್ಲಿ ಜಮೀನಿದೆ. ಇಲ್ಲಿ ನೋಡ್ಬೋದು, ಎಲ್ಲ ಹಾಳು ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಒಬ್ರದ್ದು ಮನೆ ಬರುತ್ತೆ, ಅಲ್ಲಿ ರೋಡ್ ಮಾಡ್ಕೊಳ್ಳೋದಕ್ಕೆ ನಾವು ಕಾನೂನು ಪ್ರಕಾರನೇ ಅವ್ರ ಹತ್ರ ಕೇಳಿದ್ವಿ. ಅವರು ಒಪ್ಕೊಳ್ಳಿಲ್ಲ. ಸೊ ನಾವು ತಾಲೂಕು ಆಫೀಸಿಗೆ ಬಂದುಬಿಟ್ಟು ಅರ್ಜಿ ಹಾಕಿದ್ವಿ. ಅರ್ಜಿ ಕಾಪಿ ಬಂದುಬಿಟ್ಟು ಇಲ್ಲೇ ಇದೆ, ನೋಡ್ಬೋದು. ಇದು ನೋಡಿಬಿಟ್ಟು ತಹಶೀಲ್ದಾರ್ ಅವರು ಒಂದು ಆರ್ಡರ್ ಕಾಪಿ ಕೊಟ್ಟರು, ವಿಲೇಜ್ ಅಕೌಂಟೆಂಟಿಗೆ ಮತ್ತು RIಗೆ. ಸ್ಪಾಟ್ ನೋಡಿಬಿಟ್ಟು ರೋಡಿಗೆ ಏನಿದೆ ಅದು ಸಮಸ್ಯೆ ಪರಿಹಾರ ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ಅವರೆಲ್ಲ ಬಂದರು. ಸ್ಪಾಟಿಗೆ ಬಂದುಬಿಟ್ಟು ಇಲ್ಲೇ ಇದೆ ಕಾಪಿ, ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಅವ್ರದ್ದು ಒಪ್ಪಿಗೆನೂ ತಗೊಬಿಟ್ಟು ಅವ್ರ ಹತ್ರನೂ ಸಿಗ್ನೇಚರ್ ಹಾಕೊಂಡ್ರು. ಅವರು ಒಪ್ಕೊಂಡಿದ್ರು. ರಸ್ತೆ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ತಕರಾರು ತೆಗೆದಿದ್ದಾರೆ, ಇಲ್ಲಿ ಓಡಾಡಬಾರ್ದು, ರೋಡ್ನ ಮುಚ್ಚಿಸ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು. ನಮಗೆ ಇದರಿಂದ ತುಂಬ ತೊಂದರೆ ಆಗಿದೆ. ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಸಮಾಜದಲ್ಲಿನ ಅಸಮಾನತೆ, ಅನ್ಯಾಯದ ವಿರುದ್ಧ ಹೋರಾಟವನ್ನು ನಡೆಸಿ ಶೋಷಿತ ಜನಾಂಗದ ಸರ್ವಾಂಗೀಣ ಪ್ರಗತಿಗೆ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಮಹಾಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ತಹಸೀಲ್ದಾರ್ H ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ, ಸ್ವಾತಂತ್ರ್ಯ, ಸಮಾನತೆ ತಳಹದಿಯ ಮೇಲೆ ಮಾತ್ರ ಒಂದು ಆದರ್ಶವಾದ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಅಂತಹ ಶ್ರೇಷ್ಠ ಸಮಾಜ ನಿರ್ಮಾಣಕ್ಕಾಗಿ ಕ್ರಾಂತಿ ಅಗತ್ಯ ಎಂಬುದನ್ನು ಮನಗಂಡ ಅಂಬೇಡ್ಕರ್ ಅವರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ನಡೆಸಿ ಶೋಷಿತ ಜನಾಂಗಕ್ಕೆ ಸಮಾನತೆಯ, ಸ್ವಾತಂತ್ರ್ಯತೆಯ, ಶಿಕ್ಷಣ, ಸ್ವಾವಲಂಬನೆಯನ್ನ ನೀಡಿ ಅವರ ಭೌತಿಕ ವಿಕಾಸಕ್ಕೆ ಅವಕಾಶವನ್ನ ನೀಡಬೇಕಾದ ಅಗತ್ಯತೆಯನ್ನ ಅವರ ಸಮಾಜಕ್ಕೆ ಸಾರಿದರು ಎಂದು ತಿಳಿಸಿದ್ದಾರೆ. ಹೆಸರಿನಲ್ಲಿ ಜನಸಮುದಾಯವನ್ನ ತುಳಿತಕ್ಕಂತ ಒಂದು ವರ್ಗ ಇತ್ತಲ್ಲ, ಅದೆಲ್ಲಕ್ಕೂ ಕೂಡ ಕೊಡಲಿ ಪೆಟ್ಟನ್ನ ಕೊಡೋದಕ್ಕೋಸ್ಕರವಾಗಿ ಹುಟ್ಟಿ ಬಂದಂತ ಮಹಾನ್ ಚೇತನ, ಮಹಾನ್ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ಮತ್ತೆ ಮತ್ತೆ ನೆನಪಿಸ್ಕೋಬೇಕಾಗಿದೆ. ನಲ್ಮೆಯ ಬಂಧುಗಳೇ, ಅಂಬೇಡ್ಕರ್ ಹುಟ್ಟು ಬೆಳವಣಿಗೆಯನ್ನ ನಾನು ಇಲ್ಲಿ ಹೇಳೋದಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನಿಮ್ಗೆ ಎಲ್ಲರೂ ಕೂಡ ಓದ್ಕೊಂಡಿರ್ತೀರಿ, ತಿಳ್ಕೊಂಡಿರ್ತೀರಿ. ಅಂಬೇಡ್ಕರ್ ಅವರು ತನ್ನ ಬದುಕಿನಲ್ಲಿ ಎಂದೂ ಕೂಡ ಸುಖವನ್ನ ಉಂಡಂತವರಲ್ಲ. ನಾವೆಲ್ಲ ಸುಖದ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ತೀವಿ. ನಾನು ಅಧ್ಯಯನಕ್ಕೆ ಒಳಪಡಿಸ್ತಾ ಹೋದಾಗ, ಅತ್ಯಂತ ಆಳವಾಗಿ ಓದ್ತಾ ಇದ್ದಾಗ ಒಂದು ಕ್ಷಣ ನನಗೆ ಅನಿಸಿದ ಸತ್ಯ ಏನು ಅಂತಂದ್ರೆ, ಈ ಮನುಷ್ಯ ತನ್ನ ಬದುಕಿನಲ್ಲಿ ಏನನ್ನೂ ಸಂತೋಷ ಕಂಡಿಲ್ಲ, ಯಾವ ಸಂತೋಷವನ್ನು ಅನುಭವಿಸಿಲ್ಲ. ಎಷ್ಟು ಪ್ರಮಾಣದಲ್ಲಿ ಅಂದ್ರೆ, ಬಾಲ್ಯದ ದಿನಗಳಲ್ಲಿ ಈ ಅರಿರ್ತಕ್ಕಂಥ ಗೋಣಿತಾಟನ್ನ ತಗೊಂಡೋಗ್ಬಿಟ್ಟು ಶಾಲೆನಲ್ಲಿ ಓದುವ ಸಂದರ್ಭದಲ್ಲಿ ಅಸ್ಪೃಶ್ಯತೆಗೊಳಗಾಗ್ತಾರೆ. ತನ್ನ 9ನೇ ವಯಸ್ಸಿಗೆ ತಾಯಿಯನ್ನ ಕಳ್ಕೊಳ್ತಾರೆ. 22-23ನೇ ವಯಸ್ಸಿಗೆ ತಂದೆಯನ್ನ ಕಳ್ಕೊಳ್ತಾರೆ. ಇನ್ನ ತನ್ನ 35ನೇ ವಯಸ್ಸಿಗೆ ಬರೋದ್ರೊಳಗೆ ತನ್ನ ಹೆಂಡತಿಯನ್ನ ಕಳ್ಕೊಳ್ತಾರೆ. ಅದ್ರ ಮಧ್ಯದಲ್ಲಿ ತನ್ನ 3 ಮಕ್ಕಳನ್ನು ಕಳ್ಕೊಳ್ತಾರೆ. ಮಾಜಿ ಶಾಸಕ HK ಕುಮಾರಸ್ವಾಮಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ವಿಶ್ವವನ್ನ ಕಂಡ ಸಮಾಜ ಸುಧಾರಕ, ಮಹಾ ಮಾನವತಾವಾದಿ. ಈ ದೇಶದ ಇತಿಹಾಸವನ್ನೇ ಬದಲಾಯಿಸಿದ ಇಂತಹ ಮಹಾತ್ಮ ಶತಮಾನ ಕಳೆದರೂ ಕೂಡ ಹುಟ್ಟೋದಿಲ್ಲ. ಅವರ ಜೀವನ ಚರಿತ್ರೆ ಎಂಥವರಲ್ಲಿಯೂ ಕೂಡ ಛಲ, ಹೋರಾಟ, ಸಮಾನತೆಗಾಗಿ ತ್ಯಾಗ ಮಾಡುವ ಮನೋಭಾವವನ್ನ ಮೂಡಿಸುವಂತಹದ್ದು. ಅವರು ತಮ್ಮ ಜೀವನದುದ್ದಕ್ಕೂ ಅನುಭವಿಸಿದ ಕಷ್ಟ, ಅವಮಾನ ಎಲ್ಲವನ್ನು ಕೂಡ ಸಹಿಸಿಕೊಂಡು ಶೋಷಿತ ಜನಾಂಗದ ಏಳಿಗೆಗಾಗಿ, ನನಗಾಗಿ ಬದುಕದೆ ಶೋಷಿತ ಜನಾಂಗಕ್ಕಾಗಿ ಹೋರಾಡಿದ ತಾಳ್ಮೆಯ ಪ್ರತಿರೂಪವೆಂದರೆ ಅವರು ಅಂಬೇಡ್ಕರ್ ಅವರು ಎಂದು ತಿಳಿಸಿದ್ದಾರೆ. ಅವರು ಎಚ್ಚರಿಕೆಯನ್ನು ವಹಿಸದೇ ಇದ್ರೆ ಎಲ್ಲವನ್ನೂ ಕೂಡ ಸಹಿಷ್ಣುತೆಯಿಂದ
ಸಹಿಸಿಕೊಳ್ಳದೆ ಇದ್ದಿದ್ರೆ, ಮುನಿಸ್ಕೊಂಡು ಹೋಗಿದ್ರೆ, ತುಂಬ ಸಿಡಿದು ಎದ್ದಿದ್ರೆ ಈ ನಮ್ಮ ಬಗ್ಗೆ ಎಲ್ಲ ಟೀಕೆ ಮಾಡ್ತಾರೆ. ಇಲ್ವೇ ಸಿಡಿದು ಹೇಳಲ್ಲ, ಮಾತಾಡಲ್ಲ. ನೋಡ್ತಿದ್ದೀನಪ್ಪ ಮಹಾನಾಯಕ ಅಂಬೇಡ್ಕರ್ ಅವ್ರ ಸೇರಿಗೆ ನನಗೇನು ಗಮನಿಸಿದ್ರೆ ನೀವು ಹೇಳಿ ನೋಡೋಣ. ಏನಪ್ಪ ನಮ್ಮ ಅಂಬೇಡ್ಕರ್ ಅವ್ರಿಗೆ ಇಷ್ಟೊಂದು ತಾಳ್ಮೆ ಇದೆ, ಏನು ದೇವ್ರು ಇಷ್ಟೊಂದು ತಾಳ್ಮೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವ್ರಿಗೆ. ಅವರು ತಾಳ್ಮೆ ವಯಸ್ಸಿನಿಂದನೇ ಇಷ್ಟೊಂದು ಅಧ್ಯಯನ ಮಾಡಿದ್ದು, ಅವರು ತಾಳ್ಮೆ ವಯಸ್ಸಿನಿಂದನೇ ಸಂವಿಧಾನ ಬರೆದಿದ್ದು, ತಾಳ್ಮೆ ವಯಸ್ಸಿನಿಂದಲೇ ವಿಶ್ವ ಅವರನ್ನ ಮೆಚ್ಚಿಕೊಂಡಿದ್ದು. ತಾಳ್ಮೆಯ ಪ್ರತಿರೂಪ ಇವತ್ತು ಇಡೀ ನಾವು ಭಾರತೀಯರು. ತಕ್ಷಣ ಹೇಳಿದ್ವಿ, ಆ ವರ್ಗ ಈ ವರ್ಗಕ್ಕೆ ಮೀಸಲು ಅಂಬೇಡ್ಕರ್ ಅವರ ಆಲೋಚನೆಗಳಂತಿದ್ರೆ ಅದು ತಪ್ಪು. ಎಲ್ಲ ವರ್ಗದ ಶೋಷಿತರಿಗೆ ಎಲ್ಲ ವರ್ಗದಲ್ಲೂ ಶೋಷಣೆ ಇದೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಕೊನೆಪೇಟೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನ ಸರೋಟಿನಲ್ಲಿಟ್ಟು ತಾಲೂಕು ಕಚೇರಿಯವರೆಗೆ ಮೆರವಣಿಗೆಯನ್ನ ಮಾಡಲಾಯಿತು. ನಂತರ ಎಸ್ಎಸ್ಎಲ್ಸಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುನಾಥ್, ಸಮಾಜ ಕಲ್ಯಾಣ ಅಧಿಕಾರಿ ಕೌಸರ್ ಅಹ್ಮದ್, ಅಭಿಮಾನಿಗಳು ಹಾಜರಿದ್ದರು. ಕುಮಾರಣ್ಣನವರು ಮತ್ತೆ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡಬೇಕೆಂದು ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮತ್ತೆ ರಾಜಕಾರಣಕ್ಕೆ ಒಂದಲ್ಲ ಒಂದು ದಿನ ಬರಲೇಬೇಕಾಗುತ್ತದೆ ಎಂದು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದರು. ಚನ್ನಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕುಮಾರಣ್ಣ ಅವರು ನಿರೀಕ್ಷಿತವಾಗಿ ಸಂಸತ್ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡಬೇಕಾಯಿತು. ಕುಮಾರಣ್ಣನಿಗೆ ಕಾರ್ಯಕರ್ತರು ಇಲ್ಲೇ ಸ್ಪರ್ಧೆಯನ್ನ ಮಾಡಿ ಅಂತ ಬೇಡಿಕೆ ಇಟ್ಟಿರೋದಕ್ಕೆ ನಾನೇ ಸಾಕ್ಷಿ. ಇದು ಚನ್ನಪಟ್ಟಣ ಜನರ ಅಭಿಲಾಷೆ ಎಂದು ಹೇಳಿದರು. ಈ ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾಲವೇ ತೀರ್ಮಾನ ಮಾಡುತ್ತದೆ. ನಾವು ಎನ್ಡಿಎ ಮೈತ್ರಿಕೂಟದಲ್ಲಿದ್ದೇವೆ. ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ, ಯಾರ್ಯಾರು ಎಲ್ಲಿಂದ ಸ್ಪರ್ಧೆಯನ್ನ ಮಾಡಬೇಕು ಎಂಬುದು 2028ಕ್ಕೆ ತೀರ್ಮಾನ ಆಗುತ್ತದೆ ಎಂದು ಅವರು ಹೇಳಿದರು. ರಾಜ್ಯದ ಜನರ ಮನಸ್ಸಿನಲ್ಲಿ ಕುಮಾರಸ್ವಾಮಿ ಸಿಎಂ ಆಗಬೇಕು ಎಂಬ ಭಾವನೆ ಇದೆ. ಮುಂದಿನ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎಂಬ ವಿಚಾರಕ್ಕೆ ಮಾತನಾಡಿದ ಅವರು, ಪಕ್ಷದ ಕಾರ್ಯಕರ್ತರು ರಾಜ್ಯದ ಜನರ ಮನಸ್ಸಿನಲ್ಲಿ ಕುಮಾರಸ್ವಾಮಿ ಸಿಎಂ ಆಗಬೇಕು ಎಂಬ ಭಾವನೆ ಇದೆ. ಈ ಬಗ್ಗೆ ಮೈತ್ರಿಕೂಟದ ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ತೀರ್ಮಾನ ಮಾಡುತ್ತಾರೆ. ಸಿಎಂ ಆಗೋ ವಿಚಾರ ಇನ್ನೂ ಬಹಳ ದೂರ ಇದೆ. ಕಾಲ ಬರುವವರೆಗೂ ಕೂಡ ಕಾದು ನೋಡೋಣ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ BLA ಮತ್ತು BLA 2ಗಳು ನೇಮಕಾತಿಗೊಂಡ ನಂತರ ಈ ಒಂದು SIRನ ಕಾರ್ಯಾಗಾರ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಮನಗರ, ಮಾಗಡಿ ಈಗಾಗಲೇ ಆಗೋಗಿದೆ. ನಿನ್ನೆ ದಿನ ಕನಕಪುರ ಮುಗಿಸಿದ್ದೇವೆ, ಇವತ್ತು ಚನ್ನಪಟ್ಟಣಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಾಗಾರದ ಮೂಲಕ ಯಾವ ಒಂದು ಮತದಾರರ ಪರಿಷ್ಕರಣೆ ಆಗ್ತಾ ಇದೆ, ಇದು ಎಷ್ಟು ಮಹತ್ವವಾದಂಥ ಒಂದು ವಿಚಾರ. ಮುಂದಿನ ಯಾವುದೇ ಚುನಾವಣೆಗಳಿರಲಿ, ಅದು ಜಸ್ಟ್ ನಾಟ್ MLA MP ಚುನಾವಣೆ ಅಂತಕ್ಕಂಥದ್ದಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಿಂದ ಹಿಡಿದು ಮತದಾರರ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಹಿಂದೆ 2002ರಲ್ಲಾಗಿತ್ತು. ಸರಿಸುಮಾರು 23 ವರ್ಷ ಆಗಿದೆ. 23 ವರ್ಷದ ನಂತರ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದರಲ್ಲೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಅದು ಅವರೆಲ್ಲರ ಅಭಿಲಾಷೆ ಇದೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನ ಅಪರಾಧಿಗಳು ಎಂದು ಘೋಷಿಸಿದೆ. ಈ ತೀರ್ಪಿನಿಂದಾಗಿ ವಿನಯ್ ಕುಲಕರ್ಣಿಯವರ ಶಾಸಕ ಸ್ಥಾನಕ್ಕೆ ಸಂಚಕಾರ ಬಂದಿದ್ದು ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಸಿಬಿಐ ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿದ್ದ ಒಟ್ಟು 21 ಆರೋಪಿಗಳ ಪೈಕಿ 17 ಮಂದಿ ದೋಷಿಗಳೆಂದು ಸಾಬೀತಾಗಿದೆ. ಇದರಲ್ಲಿ 15ನೇ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಪ್ರಮುಖರು. ನ್ಯಾಯಾಧೀಶರು ತೀರ್ಪು ಓದುತ್ತಿದ್ದಂತೆ ವಿನಯ್ ಕುಲಕರ್ಣಿ ಹಾಗೂ ಅವರ ಕುಟುಂಬದ ಸದಸ್ಯರು ಕಣ್ಣೀರು ಹಾಕಿದರು. ತಂದೆಯ ಭುಜದ ಮೇಲೆ ಕೈ ಹಾಕಿ 3 ಮಕ್ಕಳು ಧೈರ್ಯವನ್ನ ತುಂಬಲು ಪ್ರಯತ್ನಿಸಿದ ದೃಶ್ಯ ಮನಕುಲುಕುವಂತಿತ್ತು. ತೀರ್ಪು ಪ್ರಕಟವಾಗುತ್ತಿದ್ದಂತೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ದೋಷಿಗಳನ್ನ ವಶಕ್ಕೆ ಪಡೆದಿದ್ದು ಎಲ್ಲರೂ ಕೂಡ ಮತ್ತೆ ಜೈಲು ಪಾಲಾಗಿದ್ದಾರೆ.
ನ್ಯಾಯಾಲಯವು ಈ ಕೆಳಗಿನ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿಗಳನ್ನ ದೋಷಿ ಎಂದು ಘೋಷಿಸಿದೆ. ಸುಪ್ರೀಂ ಕೋರ್ಟ್ ನಿಯಮದಂತೆ ಯಾವುದೇ ಜನಪ್ರತಿನಿಧಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಶಿಕ್ಷೆಯಾದರೆ ಅವರ ಶಾಸಕ ಅಥವಾ ಸಂಸದ ಸ್ಥಾನ ತಕ್ಷಣವೇ ಅನೂರ್ಜಿತಗೊಳ್ಳುತ್ತದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ದೋಷಿಯಾಗಿರುವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಅಥವಾ ಕನಿಷ್ಠ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಖಚಿತವಾಗಿರುವುದರಿಂದ ಅವರ ಶಾಸಕ ಸ್ಥಾನ ಬಹುತೇಕ ರದ್ದಾಗುವ ಹಂತದಲ್ಲಿದೆ. ನ್ಯಾಯಾಲಯವು ನಾಳೆ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಿದೆ ಎಂದು ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಎಷ್ಟು ವರ್ಷಗಳ ಶಿಕ್ಷೆ ಎಂಬುದು ಅಧಿಕೃತವಾಗಿ ನಿರ್ಧಾರವಾಗಲಿದೆ. ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದರೂ ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿ ತಪ್ಪು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇರುವಂತ ಆರೋಪಗಳು ಸಾಕ್ಷಿಗಳು ಸಿಕ್ಕಿತ್ತು ಸರ್ ಬಹಳಷ್ಟು ಸಾಕ್ಷಿಗಳಿದಾವೆ. ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಅಪರಾಧಿಗಳು ಹೌದಾ ಅಲ್ಲೋ ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವರೆಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟೇ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಸುಗ್ರೀವ ಆನೆ ದಾಳಿಗೆ ಕಾವಾಡಿಗ ರಾಜು ಗಂಭೀರ ಗಾಯ, ಆನೆ ಬಡಾರದಲ್ಲಿ ಆತಂಕದ ವಾತಾವರಣ. ಹಾಸನ ಜಿಲ್ಲಾ ಆಸ್ಪತ್ರೆಗೆ ಕಾವಾಡಿಗ ರವಾನೆ. ಬೊಲೆರೋ ವಾಹನಕ್ಕೆ ಸಿಮೆಂಟ್ ಟ್ಯಾಂಕರ್ ಡಿಕ್ಕಿ, ಮಂತ್ರಾಲಯ ಬಳಿ ಭೀಕರ ಅಪಘಾತ. 3 ವರ್ಷದ ಮಗು ಸೇರಿ 8 ಜನ ದುರ್ಮರಣ. ಕಾಂಗ್ರೆಸ್ನಲ್ಲಿ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನ್ಯಾಯ, ಬಿಜೆಪಿಯನ್ನ ಗೆಲ್ಲಿಸಿ ಎಂದವರಿಗೆ ಕ್ರಮವಿಲ್ಲ. ನನ್ನನ್ನ ಟಾರ್ಗೆಟ್ ಮಾಡ್ತೀರಾ? ಕಾಂಗ್ರೆಸ್ ವಿರುದ್ಧ ಅಬ್ದುಲ್ ಜಬ್ಬಾರ್ ಕಿಡಿ. ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ, ಧೈರ್ಯವಿದ್ದರೆ ಹೆಸರನ್ನ ಹೇಳಿ ಆರೋಪವನ್ನ ಮಾಡಿ, ವಿರೋಧಿ ಬಣಕ್ಕೆ ಸಚಿವ ಜಮೀರ್ ಸವಾಲು. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.